PUC ಹುಡುಗರು ಮತ್ತು BA ಓದ್ತಿರೋ ಹುಡುಗರು, ಬಿಸಿ ರಕ್ತದ ಮತದಾರರು ಈಗ ಎಲೆಕ್ಷನ್ ಬಗ್ಗೆ ಎಲ್ಲ ನಡೀತಿರೋ ಗೊಂದಲ ಮತ್ತು ಶೃಂಗೇರಿ ಕ್ಷೇತ್ರದ ಗೊಂದಲ ಎಲ್ಲ ನೋಡ್ತಿದ್ದಾರೆ. ಅವ್ರು ನನ್ನನ್ನು ಕೇಳಿದ್ರು, ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ನಾನು ಅದಕ್ಕೆ ಹೇಳಿದೆ, ಏನಿಲ್ಲಪ್ಪ, ನಂಗೆ ನಗು ಬರೋದೇನೆಂದರೆ ಒಂದು ಸಣ್ಣ ಉದಾಹರಣೆ ಮೂಲಕ ಹೇಳ್ಬಿಡ್ತೀನಿ ಅಂತ. ಏನಂದರೆ, ಒಂದು ಹಳ್ಳಿ, ಅಲ್ಲಿ ಪಟೇಲರಿಗೆ 2 ಮಕ್ಕಳು ಅಂತ ಇಟ್ಕೊಳ್ಳಿ. ಆ ಪಟೇಲರಿಗೆ 2 ಮಕ್ಕಳಿದ್ದಾಗ ಆ 2 ಮಕ್ಕಳು ನನ್ನ ತುಂಬ ಹಚ್ಕೊಂಡಿದ್ದು. ಅಮ್ಮ ನಂಗೆ ಬೇಕು, ಅಮ್ಮ ನಂಗೆ ಬೇಕು ಅಂತ ಇಬ್ಬರಲ್ಲೂ ಜಗಳ ನಡೀತಿತ್ತು. ಆದರೆ ಒಂದು ಸಲ ಏನಾಯ್ತಂದರೆ, ಈ ಅಪ್ಪನ ಕಡೆ ನೆಂಟರು ಒಬ್ಬರು ಬಂದು ಅಮ್ಮನಿಗೆ ಒಂದು 100 ರೂಪಾಯಿ ಕೊಟ್ಟು ಮಗಂಗೆ ಕೊಡು ಅಂದರು, ಹಿರಿ ಮಗಂಗೆ ಕೊಡು ಅಂತ. ಆಮೇಲೆ ಅಮ್ಮನ ಕಡೆ ನೆಂಟರೊಬ್ಬರು ಬಂದು 100 ರೂಪಾಯಿ ಕೊಟ್ಟು ಇದನ್ನ ಕಿರಿ ಮಗಂಗೆ ಕೊಡು ಅಂತ. ಕೊಟ್ಟಿದ್ದು 100 ರೂಪಾಯಿನೇ, ಆದರೆ ಇಬ್ಬರಿಗೂ ಜಗಳ ಹತ್ಕೊಂತು. ನನಗೆ ಮೊದಲು 100 ರೂಪಾಯಿ ಕೊಟ್ಟಿದ್ದು, ಆಮೇಲೆ 100 ರೂಪಾಯಿ ಕೊಟ್ಟಿದ್ದು ಅನ್ನೋದು ಬಿಟ್ಟು ನನಗೂ 100 ರೂಪಾಯಿ ಸಿಕ್ಕಿದೆ, ನಿನಗೂ 100 ರೂಪಾಯಿ ಸಿಕ್ಕಿದೆ, ಹಾಗಾಗಿ ಅಮ್ಮ ನನ್ನ ಜೊತೆ ಇರಬೇಕು ಅಂತ ಹಿರಿಯೋನು, ಆಮೇಲೆ ಕಿರಿಯೋನು ಇಬ್ಬರು ಜಗಳ. ಅದು ಹೇಗೆ ಅಂದರೆ, ಅಮ್ಮ ನನ್ನ ಜೊತೆ ಇರಬೇಕು, ಯಾಕಂದರೆ ಹಿರಿ ಮಗನಿಗೆ ಫಸ್ಟು 100 ರೂಪಾಯಿ ಅವನಿಗೆ ಫಸ್ಟ್ ಕೊಟ್ಟಿದ್ದು, ಅದಕ್ಕೆ ಅಮ್ಮ ನನ್ನ ಜೊತೆ ಇರಬೇಕು. ಕಿರಿ ಮಗ ಇಲ್ಲ ನನಗೂ 100 ರೂಪಾಯಿನೇ ಬಂದಿದ್ದು, ಅಮ್ಮ ನನ್ನ ಜೊತೆ ಇರಬೇಕು. ಈ ಥರ ಜಗಳ ಆಗಿದೆ. ಈಗ ಜಗಳ ಬೆಳೆದು ಹೆಂಗಾಗಿದೆ, ಮುಂದೆ ಹೆಂಗಾಗ್ಬೋದು ಅಂದರೆ, ಈಗ ಅಮ್ಮ ಇದ್ರ ತಾನೇ ಇಷ್ಟಪಡೋದು, 100 ರೂಪಾಯಿ ಇದ್ರ ತಾನೇ ಕಷ್ಟಪಡೋದು. ಹಾಗಾಗಿ ನಾವು 100 ರೂಪಾಯಿನೂ ಇಲ್ಲ ಅನ್ಸ್ಬಿಡೋಣ, ಆಮೇಲೆ ಅಮ್ಮನ್ನೇ ಇಲ್ಲ ಅನ್ಸ್ಬಿಡೋಣ ಅಂತ. ಈಗ ಪ್ರಜಾಪ್ರಭುತ್ವ ಅನ್ನೋದು ಅಮ್ಮ ಇದ್ದಂಗೆ. ಈ ಪ್ರಜಾಪ್ರಭುತ್ವನೇ ಇಲ್ಲ ಅನ್ಸ್ಬಿಡೋ ಅನ್ನೋ ವ್ಯವಸ್ಥೆನೂ ಬರ್ಬೋದಲ್ಲೇನ್ರೋ ಅಂದೆ. ಮಕ್ಕಳಿಗೆ ಪಾಪ ಏನು ಅರ್ಥ ಆಯ್ತೋ ಬಿಡ್ತೋ ಗೊತ್ತಿಲ್ಲ. ಹೆಂಗೆ ಬಗೆಹರಿಯೋದು ಸರ್ ಇದು ಅಂತ ಕೇಳಿದಾಗ, ನ್ಯಾಯಾಲಯ ಇದೆಯಲ್ಲ ಅಂತ ದೊಡ್ಡವ್ರು ಹೇಳ್ತಾರಲ್ಲ ಅಂದೆ ನಾನು. ನಮಸ್ತೆ.